ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಇಷ್ಟೇ ಹೇಳ್ದಿರಾ, ಬೆಂಡೆಕಾಯಿ ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ಲಾಗಿ ಒಂದು ಪಲ್ಯ ಯಾವ ರೀತಿ ಮಾಡೋದು ಅಂತ ಇದರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಮತ್ತು ನೀವು ಕೇಳಿದಂಥ ಕೆಲವೊಂದು ಕ್ವೆರೀಸಿಗೆ ಕೂಡ ಆನ್ಸರ್ ಮಾಡಿದ್ದೀನಿ. ಸೊ ತಡ ಮಾಡ್ತೀರಾ, ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯೂಶ್ವಲಿ ಈ ಬೆಂಡೆಕಾಯ್ದು ರೆಸಿಪೀಸು ತುಂಬಾ ಮಾಡ್ತಾಯಿರ್ತೀನಿ ಮನೇಲಿ. ಅದರಲ್ಲಿ ಒನ್ ಆಫ್ ಮೈ ಫೇವ್ರೇಟ್ ಅಂದರೆ ಈ ಬೆಂಡೆಕಾಯಿ ಪಲ್ಯ. ತುಂಬಾ ಸಿಂಪಲ್ ಮಾಡೋದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಇದನ್ನು ಕಾಂಬಿನೇಷನ್ ಬಂದು ನಾನು ಯೂಶ್ವಲಿ ರೈಸು ರಸಮ್ ಏನಾರ ಮಾಡಿದಾಗ ಅದ್ರ ಜೊತೆ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಯಾವುದಾದ್ರೂ ಪುಳಿಯೋಗರೆನೋ ಇಲ್ಲಾಂದರೆ ಚಿತ್ರಾನ್ನ ಈ ಥರ ವೆಜಿಟೇಬಲ್ಸ್ ಇಲ್ದಿರೇ ಇರೋವಂಥ ಒಂದು ರೈಸ್ ಐಟಮ್ ಮಾಡಿದಾಗ ಅದ್ರ ಜೊತೆ ಸಹ ಮಾಡ್ಕೊಳ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಸೊ ಚಿತ್ರಾನ್ನದ ಜೊತೆ ಈ ಒಂದು ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಸೊ ಮಾಡೋದು ತುಂಬಾ ಈಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಉದ್ದಿನಬೇಳೆ ಕಡಲೆಬೇಳೆ ಅದೆರಡು ಒಂದು ಸ್ವಲ್ಪ ಕಂದು ಬಣ್ಣ ಬಂದಮೇಲೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಎರಡೂ ಒಂದೊಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಕರಿಬೇವು ಒಂದು ಇಡಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ಲಿಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಕಟ್ ಮಾಡ್ಕೊಂಡಿರೋವಂಥ ಬೆಂಡೆಕಾಯಿ, ನಾನಿಲ್ಲಿ 1/2 kg ಬೆಂಡೆಕಾಯಿ ತೊಗೊಂಡಿದ್ದೀನಿ. ಸೊ ನೀಟಾಗಿ ಒಂಚೂರು ಉಪ್ಪು ಹಾಕ್ಕೊಂಡು ಬಾಡಿಸ್ಕೋಬೇಕು. ಸೊ ಇದು ಆಲ್ಮೋಸ್ಟ್ ಒಂದು 3/4 ಕುಕ್ ಆಗಬೇಕು. ಅಲ್ಲಿ ತನಕ ನೀಟಾಗಿ ಕವರ್ ಮಾಡಿಬಿಟ್ಟು ಕುಕ್ ಮಾಡ್ಕೊಳ್ತೀನಿ. ಸೊ ಇದೇ ಟೈಮಲ್ಲಿ ನಾವು ಉಪ್ಪು ಮತ್ತು ಅರಶಿನ ಸಹ ಹಾಕಿ ಮುಚ್ಚಿಟ್ಬಿಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ನೀಟಾಗಿ ಅದು ಅರ್ಧ ಬೆಂದಿರುತ್ತೆ, ಅರ್ಧ ಟು 3/4. ಸೊ ಇವಾಗ ಬೆಳ್ಳುಳ್ಳಿ ಒಂದು 5-6 ಹೆಸರನ್ನ ಜಜ್ಜಿ ಹಾಕ್ಕೊಂಡಿದ್ದೀನಿ. ಇದು ಸ್ಟಾರ್ಟಿಂಗಲ್ಲೂ ನೀವು ಹಾಕ್ಕೋಬೋದು. ನಾನು ಯೂಶ್ವಲಿ ಎಂಡಲ್ಲಿ ಹಾಕ್ಕೊಳ್ತೀನಿ, ಅದು ಫ್ಲೇವರ್ ಇರಲಿ ಅಂತ. ಕೊನೆಗೆ ಗರಂ ಮಸಾಲ ಪುಡಿ ಹಾಕ್ಕೊಂಡ್ರೆ ಈ ಒಂದು ಪಲ್ಯ ರೆಡಿ ಆಗೋಗಿರುತ್ತೆ. ನೋಡಿದ್ರೆ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತ, ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ರೈಸು ರಸಮ್ ಇಂಥದ್ದು ಮಾಡಿದಾಗಂತೂ ಇದು ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇದು ಚಿತ್ರಾನ್ನ ಹೆಂಗಿದ್ರೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಅದಕ್ಕೆ ಅದರದ್ದು ರೆಸಿಪಿ ನಾನೇನು ಶೇರ್ ಮಾಡಿಲ್ಲ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವತ್ತು ಚಿತ್ರಾನ್ನ ಮತ್ತು ಒಂದು ಸ್ವಲ್ಪ ಆರೆಂಜಸ್ ಎಲ್ಲ ಇತ್ತು, ಅದನ್ನೇ ಮಕ್ಕಳಿಗೆ ಸ್ನ್ಯಾಕ್ಸ್ ಹಾಕಿ ಕಳ್ಸೋಣ ಅಂತ ಇವಾಗ ಬಾಕ್ಸಸ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಏನಂದರೆ, ಈ ಆರೆಂಜಸ್ ಎಲ್ಲ ತಂದಾಗ ನನಗೆ ನನ್ನ ಒಂದು ಚೈಲ್ಡ್ಹುಡ್ ಮೆಮರೀಸ್ ಏನಂದರೆ, ಅದಕ್ಕೆ ಮಧ್ಯದಲ್ಲಿ ಕಟ್ ಮಾಡಿ ಅದಕ್ಕೆ ನೀಟಾಗಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ದೀವಿ ನಾನು ನನ್ನ ತಮ್ಮ ಎಲ್ಲ. ಸೊ ಈ ರೀತಿ ಯೂಶ್ವಲಿ ನಾನು ಇವಾಗೂ ಹಿಂಗೆ ತಿನ್ನೋದು ಆರೆಂಜಸ್ ತಂದರೆ ಮನೇಲಿ. ನನ್ನ ಮಕ್ಕಳಿಗೂ ಇವಾಗ ಅದನ್ನೇ ಒಂಥರ ಲೆಗೇಸಿ ಕಂಟಿನ್ಯೂ ಅನ್ನೋಂಗೆ ನಾನು ತಿನ್ನೋದು ನೋಡಿ ಇವಾಗ ಅವರು ಅದೇ ಥರ ಇಷ್ಟಪಡ್ತಾರೆ. ಮತ್ತು ಬಾಕ್ಸ್ಗೂ ನಮಗೆ ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಹಂಗೆ ಕಟ್ ಮಾಡಿ ಕಳ್ಸಮ್ಮ ಅಂತಾರೆ. ಸೊ ನೋಡಿ, ಈ ಥರ ನೀಟಾಗಿ ಕಟ್ ಮಾಡಿ ಅದು ಸಾಲ್ಟ್ ಸ್ವಲ್ಪ ಬಿದ್ರೇ ಆರೆಂಜಸ್ ಟೇಸ್ಟ್ ಎನ್ಹ್ಯಾನ್ಸ್ ಆಗೋದು. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಥರ ಆರೆಂಜಸ್ ತಿಂದು ಅಭ್ಯಾಸ ಇದೆ, ಅವ್ರು ಇಷ್ಟ ಅನ್ನೋದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇವಾಗ ಬಾಕ್ಸಸ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಸೊ ಮಕ್ಕಳು ಇನ್ನೇನು ಸ್ಕೂಲ್ಗೆ ಹೋದರು. ಸೊ ಈ ಒಂದು ವ್ಲಾಗಲ್ಲಿ ಇನ್ನೂ ಒಂದು ಸ್ವಲ್ಪ ಕ್ವೇರೀಸ್ಗೆಲ್ಲ ಆನ್ಸರ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದು ರಿಲೇಟೆಡ್ ಟು ನನ್ನ ಸಿಲ್ವರ್ ಬ್ಲಾಗ್ಗೆ. ತುಂಬ ಜನ ಕಮೆಂಟ್ಸು 99% ಪಾಸಿಟಿವ್ ಕಮೆಂಟ್ಸ್ ಆದರೆ 1% ಇರ್ತಾರೆ, ಅವರು ಅದೇನು ನೆಗೆಟಿವ್ ಕಮೆಂಟ್ಸ್ ಹಾಕೋಕ್ಕೆ ಹುಟ್ಟಿರ್ತಾರೇನೋ ಗೊತ್ತಿಲ್ಲ. ಸೊ ಅವ್ರಿಗೇನು ಪ್ರಾಬ್ಲಮ್ ಇರುತ್ತೋ ಗೊತ್ತಿಲ್ಲ, ಎಲ್ಲ ಬ್ಲಾಗ್ಸ್ನೂ ಒಂಥರ ನೆಗೆಟಿವ್ ಆಗೇ ನೋಡ್ತಾ ಇರ್ತಾರೆ. ಸೊ ಯಾವುದೇ ಒಂದು ಬ್ಲಾಗಲ್ಲಿ ಅದನ್ನು ಪಾಸಿಟಿವ್ ಆಗಿ ನೋಡೋರಿಗೆ ಅದರಲ್ಲಿ ತುಂಬಾ ಪಾಸಿಟಿವ್ ಅಂಶಗಳು ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ನನ್ನ ಒಂದು ಸಿಲ್ವರ್ ವ್ಲಾಗ್ಗೆ ಹಾಕೋಕ್ಕೆ ಮುಂಚೆ ತುಂಬಾ ಥಿಂಕ್ ಮಾಡಿದೆ. ಆಲ್ಮೋಸ್ಟ್ 1 ಇಯರಿಂದ ಅದು ರಿಕ್ವೆಸ್ಟ್ ಬರ್ತಾಯಿತ್ತು, ನಿಮ್ಮದು ಸಿಲ್ವರ್ ಕಲೆಕ್ಷನ್ ತೋರಿಸಿ, ಗೋಲ್ಡ್ ಕಲೆಕ್ಷನ್ ತೋರಿಸಿ ಅಂತ. ಬಟ್ ಸಮವ್ ನನಗೆ ಬೇಡ, ಸುಮ್ಮನೆ ಅದೊಂಥರ ತೋರ್ಪಡಿಕೆ ಅನಿಸುತ್ತೆ, ಇಲ್ಲಾಂದರೆ ನೆಗೆಟಿವ್ ಕಮೆಂಟ್ಸ್ ಜಾಸ್ತಿ ಬರುತ್ತೆ. ಯಾಕಂದರೆ ಅಂಥ ಜನ ನಾನು ನೋಡಿದ್ದೆ. ಆಲ್ಮೋಸ್ಟ್ ಎಷ್ಟೊಂದು ಜನ ಸಿಲ್ವರ್ ಬ್ಲಾಗ್ಸ್ ಮಾಡಿದಾಗ ತುಂಬ ಜನ ನೆಗೆಟಿವ್ ಕಮೆಂಟ್ಸ್ ಹಾಕೋದು ಹಿಂಗೆಲ್ಲ ನಾನು ನೋಡಿದ್ದೆ. ಸೊ ಯಾಕೆ ಸುಮ್ಮನೆ ಬೇಡ ಅಂತ ನಾನು ಎಷ್ಟು ಜನ ಕಮೆಂಟ್ಸಲ್ಲಿ ಕೇಳಿದ್ರೇನು ಆದಷ್ಟು ಡಿಲೇ ಮಾಡಿಕೊಂಡೇ ಬಂದೆ. ಬಟ್ ಆ ಥರ ಡಿಲೇ ಮಾಡ್ಕೊಂಬಂದಿದ್ದಕ್ಕೂ ತುಂಬಾ ನೆಗೆಟಿವ್ ಕಮೆಂಟ್ಸ್ ಬರ್ತಾಯಿತ್ತು. ಇರೋರಿಗೆ ತೋರ್ಸೋಕ್ಕೂ ಪ್ರಾಬ್ಲಮ್ಮ, ಇರೋದನ್ನು ತೋರ್ಸೋಕ್ಕೆ ಏನು ನಿಮಗೆ ಕಷ್ಟ, ಆ ಥರ ನೆಗೆಟಿವ್ ಕಮೆಂಟ್ಸು ಬರ್ತಾಯಿತ್ತು. ಬಟ್ ಅಂದರೂ ಪರವಾಗಿಲ್ಲ ಅಂತ ನಾನು ಅದನ್ನೆಲ್ಲ ಇಗ್ನೋರ್ ಮಾಡಿಕೊಂಡು ಹಾಕ್ತಾ ಇರಲಿಲ್ಲ. ಬಟ್ ಪ್ರತಿ ಫೆಸ್ಟಿವಲ್ ಆದಮೇಲೂ ಆ ಫೆಸ್ಟಿವಲ್ ಬ್ಲಾಗ್ಸ್ಗೆ ನಮ್ಗೆ ಹೆಲ್ಪ್ ಆಗುತ್ತೆ. ನೀವು ಡಿಸೈನ್ ತೋರಿಸಿದ್ರೆ ನಿಮ್ಮಲ್ಲಿರೋ ಸಿಲ್ವರ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ, ಸೊ ಅದನ್ನು ಶೇರ್ ಮಾಡೋದ್ರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತಲ್ಲ ಅಂದ್ಬಿಟ್ಟು ಎಷ್ಟೊಂದು ಜನ ಕಮೆಂಟ್ಸ್ ಹಾಕ್ತಾಯಿದ್ರು. ಫೈನಲಿ ಸ್ವಲ್ಪ ಧೈರ್ಯ ತೊಗೊಂಡು ಓಕೆ ಫೈನ್, ಇರೋದನ್ನು ತೋರ್ಸೋಕ್ಕೆ ಏನು ಪ್ರಾಬ್ಲಮ್ ಬಿಡು ಅಂತ ಹಾಕಿದೆ. ಬಟ್ ಅದರಲ್ಲಿ ನಾನು ಅಂದ್ಕೊಂಡಷ್ಟು ನೆಗೆಟಿವ್ ಕಮೆಂಟ್ಸ್ ಅಂತೂ ಬರಲಿಲ್ಲ. ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದೆ, ಜಾಸ್ತಿ ಜನ ನೆಗೆಟಿವಿಟಿಯಿಂದನೇ ಕೂಡಿರ್ತಾರೆ, ಜಾಸ್ತಿ ಅದಕ್ಕೆ ನೆಗೆಟಿವ್ ಕಮೆಂಟ್ಸ್ ಬರುತ್ತೆ.
ಬಂದರೆ ಫೇಸ್ ಮಾಡೋಣ ಅಂತ ಒಂದು ಮೈಂಡಲ್ಲಿ ಇಟ್ಕೊಂಡೇ ಹಾಕ್ತೆ. ಸೊ ಎಷ್ಟೊಂದು ಜನ ಅದರಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ದಾರೆ. ಅಂದರೆ ಸೊ ನೀವು ಪ್ರತಿಯೊಂದು ರೂಪಾಯಿ ಉಂಡಿಯಲ್ಲಿ ಹಾಕಿ ನೀವು ಅದನ್ನು ಸೇವ್ ಮಾಡಿ ತೊಗೊಂಡಿರೋದು ತುಂಬಾ ಒಳ್ಳೆಯದು. ಜನಗಳಿಗೆ ಈಗಿನ ಕಾಲದ ಹೆಣ್ಮಕ್ಳಿಗೆ ಒಂದು ಇನ್ಸ್ಪಿರೇಷನ್ ಆಗಿದೆ ಆ ಒಂದು ಬ್ಲಾಗ್ ಅಂತ ಕೆಲವೊಬ್ರು ಹಾಕಿದ್ದಾರೆ. ಇನ್ನು ಕೆಲವೊಬ್ಬರು ಅವ್ರ ಮನೆ ರೈಡ್ ಮಾಡಬೇಕು ಅಂತ ಹಾಕಿದ್ದಾರೆ. ಇನ್ನು ಕೆಲವೊಬ್ಬರು ನಿಮ್ಮಂಥವ್ರಿಂದ ನಾವು ಕಾಲು ಗೆಜ್ಜೆ ತೊಗೊಳಕ್ಕೂ ಆಗ್ತಾಯಿಲ್ಲ, ಪ್ರೈಸಸ್ ಅಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹಾಕಿದ್ದಾರೆ. ಸೊ ನನಗೆ ಒಂದೇ ಅರ್ಥ ಆಗಿದ್ದು, ಲೈಕ್ ಜನ ಏನು ಮಾಡಿದ್ರೂ ಅದನ್ನು ನೆಗೆಟಿವ್ ಆಗಿ ತಿಳ್ಕೊಳ್ಳೋದ್ರು ಬಿಡಲ್ಲ ಅಂತ. ಸೊ ನಾನು ಒಂದು ಸ್ಯಾರಿ ತೊಗೊಳ್ಳೋ ದುಡ್ಡನ್ನ ನನ್ನ ಮಕ್ಕಳಿಗೆ ಏನೋ ಒಂದು ಫ್ಯೂಚರ್ಗೆ ಹೆಲ್ಪ್ ಆಗಲಿ, ಒಂದು ಅಸೆಟ್ ಆಗಿರಲಿ ಅಂತ ಗೋಲ್ಡು ಸಿಲ್ವರ್ ತೊಗೊಳ್ತೀನಿ. ಸೊ ಅದನ್ನು ತಗೊಳ್ದಿರ ನಾವು ಏನು ಮಾಡಬೇಕಾಗಿತ್ತು, ಶೋಕಿ ಮಾಡಬೇಕಾಗಿತ್ತ, ನನಗೆ ಅರ್ಥ ಆಗಲಿಲ್ಲ. ಸೊ ಪ್ರತಿಯೊಂದರಲ್ಲೂ ನೆಗೆಟಿವ್ ಹುಡ್ಕೋರಿಗೆ ಏನೂ ಮಾಡೋಕ್ಕಾಗಲ್ಲ ನಾವು ಅಂತ ನನಗೆ ಒಂದು ಅರ್ಥ ಆಯಿತು. ಮತ್ತು ಇನ್ನೂ ಕೆಲವೊಂದು ಜನ ನಾವು ಆಲ್ರೆಡಿ ಸಿಲ್ವರ್ ಇದು ಹಾಕಿದ್ದೀವಿ, ಚಿಟ್ ಹಾಕಿದ್ದೀವಿ, ನೆಕ್ಸ್ಟ್ ನಾವೇನು ತೊಗೋಬೇಕು ಅಂತ ಐಡಿಯಾ ಬಂತು, ತುಂಬ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಇನ್ನು ಕೆಲವೊಬ್ಬರು ತುಂಬಾ ಇಷ್ಟ ಆಯಿತು ನಿಮ್ಮದು ಕಲೆಕ್ಷನ್ ಅಂತ ಹಾಕಿದ್ದಾರೆ. ಇನ್ನು ಕೆಲವೊಂದರು ಈ ಥರ ಸೋಷಿಯಲ್ ಮೀಡಿಯಾಸಲ್ಲಿ ಹಾಕಿರೋದ್ರಿಂದ ಅದರದ್ದು ಸೆಕ್ಯೂರಿಟಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಹುಷಾರಾಗಿರಿ ಅಂತ ಹಾಕಿದ್ದಾರೆ. ಸೊ ಕೆಲವೊಬ್ಬರು ಕನ್ಸರ್ನ್ ತೋರಿಸಿದರೆ ಕೆಲವೊಬ್ಬರು ಬರೀ ನೆಗೆಟಿವ್ ಕಮೆಂಟ್ಸಲ್ಲೇ ತುಂಬಿದ್ದಾರೆ. ಅಂಥವ್ರದ್ದು ಲೈಫ್ ಯಾವತ್ತೂ ನೆಗೆಟಿವಿಟಿಯಲ್ಲೇ ಇರುತ್ತೆ. ಬಟ್ ಯಾರು ಕನ್ಸರ್ನ್ ತೋರಿಸಿದಾರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಎಲ್ಲರಿಗೂ ಇಷ್ಟ ಆಗಿರೋದಂದರೆ ನಾನು ಬಾಗಿನ ಅಮೌಂಟ್ ಅಂತ ಅಪ್ಪ ಏನು ಕೊಟ್ಟಿರ್ತಾರಲ್ಲ ಪ್ರತಿ ವರ್ಷ, ಪ್ರತಿಯೊಂದು ವರ್ಷದಲ್ಲೂ ಒಂದೊಂದು ಸಿಲ್ವರ್ ಐಟಮ್ ತೊಗೊಂಡಿದ್ರಲ್ಲ, ಅದೊಂದು ತುಂಬ ಅವ್ರಿಗೆ ಇಷ್ಟ ಆಗಿದೆ. ಸೊ ಎಷ್ಟೋ ಜನ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ, ತುಂಬ ಬುದ್ಧಿವಂತಿಕೆಯಿಂದ ಸ್ಯಾರಿ ತೊಗೊಳ್ತೀರಾ, ಒಂದು ಸಿಲ್ವರ್ ಐಟಮ್ ತೊಗೊಂಡು ಇಷ್ಟು ಕಲೆಕ್ಷನ್ ಮಾಡಿದ್ದೀರಾ 9 ಇಯರ್ಸ್ ಮ್ಯಾರಿಡ್ ಲೈಫಲ್ಲಿ, ಅದು 9 ಇಯರ್ಸ್ಗೆ 9 ಬಾಗಿನ ಅಮೌಂಟು ಅಂತ ತೋರಿಸಿದ್ರಲ್ಲ, ಅದು ತುಂಬಾ ಇಷ್ಟ ಆಯಿತು. ನಮಗೂ ಒಂದು ಐಡಿಯಾ ಬಂತು. ಸೊ ಸುಮ್ಮನೆ ಪ್ರತಿ ವರ್ಷ ಅಪ್ಪ ಕೊಡೋ ದುಡ್ಡಲ್ಲಿ ಸೀರೆ ತೊಗೊಳೋದಕ್ಕಿಂತ, ಇಲ್ಲ ತವ್ರ ಮನೆಯಿಂದ ಬರೋ ದುಡ್ಡಲ್ಲಿ ಸೀರೆ ತೊಗೊಳೋದಕ್ಕಿಂತ ಈ ಥರ ಚಿನ್ನನೋ ಬೆಳ್ಳಿನೋ ತೆಗ್ದಿಟ್ಟು ಅದು ಲೈಫ್ ಲಾಂಗ್ ಅದೊಂದು ಮೆಮೊರಿ ಥರ ಇರುತ್ತೆ, ನಮ್ಮ ಅಪ್ಪ ಕೊಡಿಸಿರೋದು ಅಂತ. ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಇಷ್ಟಪಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ ಕಮೆಂಟ್ಸ್, ತುಂಬ ಜನ ಕಮೆಂಟ್ಸ್ ಹಾಕಿದ್ದೀರಾ, ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ. ಸೊ ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಅದಕ್ಕೆ ಮಧ್ಯಾಹ್ನ ಅಡುಗೆಗೆ ಹೆಸರು ಕಾಳು ಮೊಳಕೆ ಕಟ್ಸಿದ್ದೆ ನೆನ್ನೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಕಾಳು ಸಾರು ಮಾಡಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ಎಲ್ಲ ಊಟ ಎಲ್ಲ ತಿಂದು ಸಂಜೆ ಇವಾಗ ಮಗ ಬಾಕ್ಸ್ ಸರಿಯಾಗಿ ತಿನ್ಕೊಂಬಂದಿರಲಿಲ್ಲ, ಬೆಳಗ್ಗೆ ಚಿತ್ರಾನ್ನ ಕಳಿಸಿದ್ದು, ಅದಕ್ಕೆ ಹೊಟ್ಟೆ ಹಸು ಅಂತ ಇದ್ದ. ಆ್ಯಕ್ಚುಲಿ ನೈಟ್ ಒಂದು ಮದುವೆ ಇದೆ. ಸೊ ಆಯಿತು, ಅವನಿಗೆ ಇನ್ನು ನೈಟ್ ಹೋಗಿ ಅಲ್ಲಿ ತಿನ್ನಿಸೋವರೆಗೂ ಅವನಿಗೆ ಹಸು ತಡೆಯೋಕ್ಕಾಗಲ್ಲ ಅಂತ ಇವಾಗ ಸಂಜೆ ಅವನಿಗೆಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ. ಸೊ ಲ್ಯಾಪ್ಟಾಪ್ ಇದ್ದರೆ ಅದನ್ನು ನೋಡಿಕೊಂಡೇ ತಿಂತಾ ಇದ್ದಾನೆ. ಸೊ ಯೂಶ್ವಲಿ ಈ ಸ್ಕ್ರೀನ್ ಟೈಮ್ಸ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಆಲ್ಮೋಸ್ಟ್ ಎಲ್ಲ. ಅಂದರೆ ಲ್ಯಾಪ್ಟಾಪ್ಸ್ ಆಗಲಿ, ಒಂದು ಮೊಬೈಲ್ಸ್ ಆಗಲಿ, ಇದೆಲ್ಲ ನಾನು ಜಾಸ್ತಿ ಕೊಡ್ತಾಯಿಲ್ಲ ಮಕ್ಕಳಿಗೆ. ಸೊ ಬಟ್ ಇವತ್ತು ನಾನೇನೋ ABCD ಬರೀತೀನಿ ಅಂತ ಒಂದು ರೀಸನ್ ಕೊಟ್ಟು ನನ್ನ ಲ್ಯಾಪ್ಟಾಪು ಮತ್ತು ಮೊಬೈಲ್ಸ್ ಯೂಸ್ ಮಾಡ್ತಾನೆ ಸಮ್ಟೈಮ್ಸು. ಬಟ್ ಆದಷ್ಟು ಮೊಬೈಲ್ ಕೊಡ್ತಾಯಿಲ್ಲ. ಈ ಥರ ಲ್ಯಾಪ್ಟಾಪಲ್ಲಿ ಯಾವುದೋ ಒಂದು ಪೇಂಟ್ ಸ್ಕ್ರೀನ್ ಅವನೇ ಮಾಡಿಕೊಂಡು, ಸೊ ನನ್ನ ಮುಂದೆ ಈ ಥರ ಏನೋ ಓದ್ಕೊಳ್ಳೋಕ್ಕೆ ನಾನು ಓಪನ್ ಮಾಡಿರೋ ಹಂಗೆ ಈ ಥರ ಏನೋ ಒಂದು ABCD ಅಂತ ಅದು ಇದು ತೋರಿಸ್ತಾ ಇರ್ತಾನೆ. ಸೊ ನಾನು ಆಯಿತು, ಎಜುಕೇಷನ್ ರಿಲೇಟೆಡ್ ಅಲ್ವಾ, ಯೂಸ್ ಮಾಡ್ಕೊಳ್ಳಿ ಅಂತ ಇವಾಗೆಲ್ಲ ಅವನಿಗೆಲ್ಲ ತಿನ್ನಿಸಿದಾಯಿತು. ನೆಕ್ಸ್ಟು ಒಂದು ಒಳ್ಳೆ ಸ್ಟ್ರಾಂಗ್ ಟೀ ಮಾಡ್ಕೊಂಡು ಕುಡಿದೆ. ತುಂಬಾ ತಲೆನೋವ್ತಾ ಇದೆ ಈ ನಡುವೆ ನನಗೆ, ಆಫೀಸ್ ಕೆಲಸ ಜಾಸ್ತಿ ಇರೋದ್ರಿಂದ, ಮತ್ತು ಮಕ್ಕಳಿಗೆ ಎಕ್ಸಾಮ್ಸ್ ಬೇರೆ ಹಿಂಗೆ ಪ್ರಿಪ್ರೇಷನ್ ಮಾಡಿಸ್ತಾ ಇರೋದ್ರಿಂದ ಸಂಜೆ ಮ್ಯಾಂಡೇಟ್ರಿ ನಂಗೆ ಟೀ ಬೇಕಾಗಿದೆ. ಇವಾಗ ಸಂಜೆ ಮದುವೆ ಒಂದಿದೆ ಅಂತ ಹೇಳಿದ್ನಲ್ವ, ಅದಕ್ಕೆ ರೆಡಿ ಆಗ್ತಾಯಿದ್ದೀನಿ. ಸೊ ಇದು ಕಲರ್ ಅಂತೂ ನನಗೆ ಯಾವ ಕಲರ್ ಅಂತ ಹೇಳೋದಕ್ಕೆ ಗೊತ್ತಾಗ್ತಾ ಇಲ್ಲ. ಒಂಥರ ಗೋಲ್ಡು ಕಾಪರ್ ಎಲ್ಲ ಮಿಕ್ಸ್ ಮಾಡಿದ್ರೆ ಒಂಥರ ಡಿಫ್ರೆಂಟ್ ಕಲರು. ಬಟ್ ಕಾಂಬಿನೇಷನ್ ಅಂತೂ ತುಂಬ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಒಂಥರ ಕ್ರೀಮ್ ಕಲರ್ ಇದು ಕೊಟ್ಟಿದ್ದಾನೆ, ಸೆರಗು ಕೊಟ್ಟಿದ್ದಾನೆ. ಮತ್ತು ಅಲ್ಲಲ್ಲಿ ರೆಡ್ ಕಲರ್ ಒಂಥರ ಫ್ಲವರ್ಸ್ ಥರ ಕೊಟ್ಟಿದ್ದಾರೆ. ಮತ್ತು ಲಾಸ್ಟಲ್ಲಿ ಪಿಂಕ್ದು ಒಂದು ಸ್ಮಾಲ್ ಬಾರ್ಡ್ರಿಗೆ ಒಂದು ಲೈನ್ ಕೊಟ್ಟಿದ್ದಾನೆ. ತುಂಬಾ ಒಂಥರ ರೇರ್ ಕಾಂಬಿನೇಷನ್ ಸ್ಯಾರಿ ಅಂತಲೇ ಹೇಳ್ಬೋದು. ಬಟ್ ಉಟ್ಕೊಂಡ್ರೆ ಅಂತೂ ತುಂಬಾ ಎಲಿಗೆಂಟಾಗಿ ಕಾಣುತ್ತೆ, ಗ್ರ್ಯಾಂಡಾಗಿ ಕಾಣಲ್ಲ, ಬಟ್ ಎಲಿಗೆಂಟಾಗಿ ಕಾಣುತ್ತೆ. ನನಗೆ ಆ ಥರ ಎಲಿಗೆಂಟಾಗಿ ಕಾಣೋ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟಪಡ್ತೀನಿ. ಬಟ್ ಸಮ್ಟೈಮ್ಸ್ ತುಂಬ ಕ್ಲೋಸ್ ರಿಲೇಟಿವ್ಸ್ಗೆಲ್ಲ ಗ್ರ್ಯಾಂಡಾಗಿ ಕಾಣೋದೇ ಬೇಕಾಗುತ್ತೆ. ಬಟ್ ಇದೆಲ್ಲ ಈ ಫಂಕ್ಷನ್ಸ್, ಯಾರು ಫ್ರೆಂಡ್ಸ್ದು ಇನ್ವೈಟ್ ಮಾಡಿರ್ತಾರಲ್ವ, ಅಲ್ಲಿ ಎಲಿಗೆಂಟಾಗಿ ಹೋದ್ರೇ ಸಾಕು, ಏನು ಗ್ರ್ಯಾಂಡಾಗಿ ಏನು ಹೋಗೋ ಅವಶ್ಯಕತೆ ಇಲ್ಲ. ಅಂಥ ಟೈಮಲ್ಲಿ ಇಂಥ ಸ್ಯಾರೀಸ್ನ
ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಏನಾದರೂ ಫ್ರೆಂಡ್ಸ್ ಕರೆದಿರೋ ಅಂಥ ಫಂಕ್ಷನ್ಸ್ಗೆ ಇಲ್ಲಾಂದರೆ ಯಾವುದಾದ್ರೂ ಆಫೀಸ್ ರಿಲೇಟೆಡ್ ಫಂಕ್ಷನ್ಸ್ಗೆ ಈ ಕಲರ್ ಸ್ಯಾರೀಸ್ನ ನಾನು ಸೂಟ್ ಆಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಆಲ್ರೆಡಿ ನಾನು ಈ ಒಂದು ಸೆಟ್ಸ್ ಬಗ್ಗೆ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ಹೇಳಿದ್ದೀನಿ. ಅಂದರೆ ಗೋಲ್ಡ್ ಜಾಸ್ತಿ ಮನೇಲಿ ನಾನು ಇಟ್ಕೊಳ್ಳಲ್ಲ, ಈ ಥರ ಒಂದು ಪೆಂಡೆಂಟ್ ಇಟ್ಕೊಂಡು ಕಲರ್ ಬೀಡ್ಸ್ನ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದರಿಂದ ಏನು ಯೂಸ್ ಅಂದರೆ ಲೈಕ್ ಒಂದು ಪೆಂಡೆಂಟ್ ಮನೇಲಿ ಇಟ್ಕೊಂಡ್ರೆ ಸಾಕು, ನೀವು ಲೈಕ್ ಆಲ್ಮೋಸ್ಟ್ ಎಷ್ಟೊಂದು ಮದುವೆಗಳು ಅಟೆಂಡ್ ಮಾಡ್ಬೋದು. ವೆರೈಟೀಸ್ ಆಫ್ ಬೀಡ್ಸ್ನ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು. ಮತ್ತು ಲಾಸ್ಟ್ ವ್ಲಾಗಲ್ಲಿ ನಾನು ತೋರಿಸಿದಾಗ ಈ ಪೆಂಡೆಂಟ್ದು ಝೂಮ್ ಲುಕ್ ತೋರಿಸಿ ಅಂತ ಒಬ್ರು ಕೇಳಿದ್ರಿ. ಸೊ ಈ ಒಂದು ಪೆಂಡೆಂಟ್ನ ತುಂಬ ಇಷ್ಟಪಟ್ಟು ತೊಗೊಂಡಂಥ ಪೆಂಡೆಂಟ್ ಇದು. ಆ್ಯಕ್ಚುಲಿ ಇದು ಫುಲ್ಲು ಸೆಟ್ಟೆ. ನಾನು ಹೋದಾಗ ಬೇರೆ ಏನೋ ತೊಗೊಳಕ್ಕೆ ಹೋಗಿದ್ದೆ, ಬಟ್ ಇದನ್ನು ನೋಡಿ ಲೈಕ್ ಫುಲ್ ಇಷ್ಟ ಆಗೋಯ್ತು ಈ ಪೆಂಡೆಂಟ್ ಡಿಸೈನು. ಬಟ್ ಅಷ್ಟು ದುಡ್ಡಿರಲಿಲ್ಲ ಫುಲ್ ಸೆಟ್ ತೊಗೊಳ್ಳೋಷ್ಟು, ಮೇಲೆ ಅಟ್ಯಾಚ್ಮೆಂಟ್ ತೊಗೊಳ್ಳೋಷ್ಟು. ಸೊ ಆ ಅಟ್ಯಾಚ್ಮೆಂಟ್ ಬಿಟ್ಟು ನನಗೆ ಬರೀ ಪೆಂಡೆಂಟ್ ಕೊಡ್ತೀರಾ ಅಂತ ಕೇಳಿದೆ. ಆ ಥರ ಕೊಡಲ್ಲ ಅಂತ ಅವ್ರ ಅಂಗಡಿ ಶಾಪ್ ಅವ್ರು ಹೇಳಿದ್ರು. ಬಟ್ ಆ ಶಾಪ್ ಓನರ್ ನನಗೆ ತುಂಬಾ ಕ್ಲೋಸು, ಅಂದರೆ ನಾನು ರೆಗ್ಯುಲರ್ ಕಸ್ಟಮರು ಆ ಶಾಪಲ್ಲಿ. ಅವರು ಪರವಾಗಿಲ್ಲ, ಅವ್ರಿಗಂದರೆ ಅದು ರಿಮೂವ್ ಮಾಡಿ ಅದನ್ನು ಮಾತ್ರ ಕೊಡಿ ಅಂತ ಪಾಪ ಅವ್ರು ಹೇಳಿದ್ದಕ್ಕೆ ಆ ಪೆಂಡೆಂಟ್ನ ಮಾತ್ರ ಇದರಿಂದ ರಿಮೂವ್ ಮಾಡಿ ಅದನ್ನು ಮಾತ್ರ ಸಪ್ರೇಟಾಗಿ ನನಗೆ ತೆಗೆದುಕೊಟ್ರು. ನಾನು ಯಾಕಂದರೆ ನನ್ನ ಹತ್ರ ಅಷ್ಟು ಮಾತ್ರ ದುಡ್ಡಿತ್ತು. ಸೊ ಆ ಒಂದು ರೀಸನ್ ಅಂತ ಅದನ್ನು ಮಾತ್ರ ತೊಗೊಂಡೆ. ಸೊ ಅದಕ್ಕೆ ನಾನು ಮ್ಯಾಚ್ ಆಗೋಂಗೆ ಈ ಥರ ಎಲ್ಲ ನೋಡಿ ಗೋಲ್ಡ್ದು ಬೀಡ್ಸ್ ಮಾಡಿಸ್ಕೊಂಡಿದ್ದೀನಿ. ರೆಡ್ ಕಲರಲ್ಲಿ ಈ ಥರ ಗೋಲ್ಡ್ ಬೀಡ್ಸ್ ಎಲ್ಲ ಹಾಕ್ಸಿ ಮಾಡ್ಕೊಂಡಿದ್ದೀನಿ. ನೀವೇನ ಫಸ್ಟಿಂದ ನನ್ನದು ವ್ಲಾಗ್ನ ನೋಡ್ಕೊಂಬಂದಿದ್ರೆ ಇದನ್ನು ಪ್ರಿಪ್ರೇಷನ್ ವ್ಲಾಗ್ ಸಹ ಹಾಕಿದ್ದೀನಿ. ಈ ಥರ ಬೀಡ್ಸ್ ಎಲ್ಲ ಹೋಗಿ ಮಾಡಿಸಿರೋದು, ಯಾವ್ಯಾವ ರೀತಿ ಮಾಡಿಸ್ಕೊಂಡೆ ಅಂತ. ಸೊ ಫಸ್ಟ್ ರೆಡ್ ಕಲರ್ ಬಂದು 2 ಪ್ಲೇಸಸಲ್ಲಿ ಗೋಲ್ಡ್ ಬೀಡ್ಸ್ ಹಾಕಿದ್ದೀನಿ. ಗ್ರೀನ್ ಒನ್ಗೆ ಬರೀ ಕೆಳಗಡೆ ಮಾತ್ರ ಹಾಕ್ಸಿದ್ದೀನಿ. ಬ್ಲೂ ಕಲರ್ ನಾನು ಅಂಗಡಿಯಿಂದ ಯಾವ ರೀತಿ ಬರೀ ಬೀಡ್ಸ್ ತಂದಿರ್ತೀನಲ್ವ ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ, ಅದಕ್ಕೇನು ಗೋಲ್ಡ್ ಏನೂ ಹಾಕ್ಸಿಲ್ಲ. ಸೊ ಯೂಶ್ವಲಿ ಇದು ಎಲ್ಲ ಗೋಲ್ಡ್ ಶಾಪ್ಸಲ್ಲೂ ಸಿಗುತ್ತೆ ಈ ಥರ ಬೀಡ್ಸು. ಸೊ ಇದನ್ನು ನಾವು ಜಸ್ಟು ಪೆಂಡೆಂಟ್ಗೆ ಅಟ್ಯಾಚ್ ಮಾಡ್ಬೋದು. ನೋಡಿ ಈ ಥರ ಸಿಗುತ್ತೆ, ಈ ಬ್ಲೂ ಕಲರ್ ಇದೆಯಲ್ವ ಈ ಥರ ಸಿಗುತ್ತೆ. ಸೊ ಈ ಥರ ತೊಗೊಂಬಿಟ್ರೆ ಲೈಕ್ ಒಂದು ಪೆಂಡೆಂಟ್ ಇದ್ದರೆ ಸಾಕು, ಪದೇ ಪದೇ ನಾವು ಚೇಂಜ್ ಮಾಡ್ಕೋಬೋದು. ಸೊ ರೆಡ್ ಅಂತೂ ಇದು ಹಿಂಗೆ ನೋಡೋಕ್ಕಿದೆಯಲ್ವ, ಹಾಕ್ಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟು ಮಗಳಿಗೆ ಈ ಥರದ್ದು ಒಂದು ಇಟ್ಟಿದ್ದೀನಿ. ಇದು ಬಂದು ಗೋಲ್ಡು, ಒಂದೇ 1 ಗ್ರಾಮ್ ಇದೆ ಇದರಲ್ಲಿ ಗೋಲ್ಡ್ ಅಷ್ಟೇ. ಸೊ ಇದು ನಮ್ಮಮ್ಮ ತೊಗೊಂಡಾಗ 9000 ಏನೋ ಆಯ್ತಂತೆ ಆವಾಗ, 1 ಗ್ರಾಮ್ ಸಮ್ ಮಿಲ್ಲಿ ಗೋಲ್ಡ್ ಇದೆ ಅಂತ. ಸೊ ಆ ಬ್ಲೂ ಕಲರ್ ಬಂದು ಲಾಸ್ಟ್ ಇಯರ್ ನನ್ನ ಮಗಳಿಗೆ ಬರ್ಡೇಗೆ ನಮ್ಮಮ್ಮ ಗಿಫ್ಟ್ ಕೊಟ್ಟಿದ್ದಂಥ ಒಂದು ಸರ ಅದು. ಸೊ ನೆಕ್ಸ್ಟು ಇದೊಂದು ಬಳೆ ಒಂದು ಇಟ್ಟಿದ್ದೀನಿ ಮನೇಲಿ. ಸೊ ಇಷ್ಟೇ ಗೋಲ್ಡ್ ಇಟ್ಕೊಂಡಿರೋದು ನಾನು. ಆ ಒಂದು ಪೆಂಡೆಂಟು, ಈ ಒಂದು ಬಳೆ, 1-2 ಇಯರಿಂಗ್ಸು. ಸೊ ಇಷ್ಟಿದ್ರೆ ಸಾಕು ಅಂತ ನನ್ನ ಪ್ರಕಾರ. ಇನ್ನೆಲ್ಲ ಲಾಕರಲ್ಲಿ ಇಟ್ಟಿರೋದ್ರಿಂದ. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ತುಂಬ ಕ್ಲೋಸ್ ರಿಲೇಟಿವ್ಸ್ದೆಲ್ಲ ಬಂದಾಗ ಅಯ್ಯೋ ಪ್ರತಿ ಸಲ ಹೋಗಿ ಲಾಕರಿಂದ ತರಬೇಕಲ್ವಾ ಅಂತ. ಬಟ್ ಇವಾಗಿರೋ ಗೋಲ್ಡ್ ಪ್ರೈಸಸ್ಗೆ ಮನೆಯಲ್ಲಿ ಇಟ್ಕೊಳ್ಳೋದು ಅಷ್ಟು ಸೇಫ್ ಅಲ್ಲ. ಸೊ ನಿಮಗೂ ಆ ಥರ ಅನಿಸಿದ್ರೆ ಈ ಥರ ಒಂದು ಟಿಪ್ ಯೂಸ್ ಮಾಡಿಕೊಂಡು ಈ ಥರ ಲೈಟ್ ವೆಯ್ಟು ಇಲ್ಲ ತುಂಬ ಗೋಲ್ಡ್ ಕಡಿಮೆ ಇರೋವಂಥ ಒಂದು ಐಟಮ್ಸ್ನ ಮಾತ್ರ ಮನೇಲಿ ಇಟ್ಕೊಳ್ಳಿ. ನೋಡಿ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣುತ್ತೆ ಅಂತ. ತುಂಬಾ ಎಲಿಗೆಂಟಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತು ಸ್ಯಾರಿ ಕೂಡ ಅದೇ ಥರನೇ ಇದೆ. ಮತ್ತು ಈ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ತುಂಬ ಎಕ್ಸೈಟಾಗಿ ಹೋಗ್ತಾ ಇದ್ದೀನಿ ನಾನು. ಯಾಕಂದರೆ ರೀಸನ್ ಏನಂದರೆ ನನ್ನ ಮದುವೆ ಯಾವ ಚೌಲ್ಟ್ರಿಯಲ್ಲಿ ಆಯ್ತಲ್ವ ಅದೇ ಚೌಲ್ಟ್ರಿಗೆ ಇವಾಗ ನಾನು ಹೋಗ್ತಾ ಇರೋದು. ಮದುವೆ ಆದಾಗಿಂದ ಇವತ್ತು ತನಕ ನಂಗೆ ಚಾನ್ಸೇ ಸಿಗಲಿಲ್ಲ ಆ ಚೌಲ್ಟ್ರಿನ ವಿಸಿಟ್ ಮಾಡೋಕ್ಕೆ. ಏಕೆಂದರೆ ಯಾವುದೂ ಮದುವೆ ಇನ್ವಿಟೇಷನೇ ಬರಲಿಲ್ಲ ಆ ಚೌಲ್ಟ್ರಿಯಲ್ಲಿ ನಡೀತಾ ಇರೋ ಮದುವೆಗಳಿಗೆ ನನಗೆ. ಅಂದರೆ ನಮ್ಮ ಹಸ್ಬೆಂಡ್ ಹೋಗಿ ಬಂದಿದ್ದಾರೆ ಅವ್ರ ಫ್ರೆಂಡ್ಸ್ ಮದುವೆಗಳಿಗೆಲ್ಲ. ಬಟ್ ಸಮವ್ ನನ್ನ ಮದುವೆ ಆದಮೇಲೆ ಮತ್ತೆ ನಾನು ಆ ಚೌಲ್ಟ್ರಿಗೆ ಯಾವತ್ತೂ ಹೋಗೋಕ್ಕೆ ಆಗಲಿಲ್ಲ. ಸೊ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಲೈಕ್ ಅಟ್ಲೀಸ್ಟ್ ಒಂದು ಮೆಮೊರೀಸ್ಗಾದರೂ ಹೋಗಬೇಕು, ಸುಮ್ಮನೆ ಹೋಗಿ ಬರಬೇಕು ಅಂತ. ಬಟ್ ಇವತ್ತು ಆ ಚಾನ್ಸ್ ಸಿಕ್ಕಿದೆ. ಸೊ ಅದೊಂಥರ ಅಲ್ಲಿ ಹೋಗಿದ ತಕ್ಷಣ ನಮಗೆ ಹಳೇದು ಎಲ್ಲ ನೆನಪು ಬರುತ್ತಲ್ವ, ನಮ್ಮ ಮದುವೆ ಆಗಿದ್ದು ಚೌಲ್ಟ್ರಿ ಅಂತ. ಸೊ ಆ ಟೈಮಲ್ಲಿ ಲೈಕ್ ಪೂಜಾ ಲೈಕ್ ಚೌಲ್ಟ್ರಿ ಅಂತ ಇದ್ರ ಹೆಸರಿತ್ತು, ಫಂಕ್ಷನ್ ಹಾಲ್ ಅಂತ. ಬಟ್ ಇವಾಗ ಅದನ್ನು ಕೃಷ್ಣ ಅಂತ ಮಾಡಿದ್ದಾರೆ. ಸೊ ಲೈಕ್ ಅಲ್ಲಿ ಹೋಗಿದ ತಕ್ಷಣ ನನಗೆ ನನ್ನ ಒಂದು ಮದುವೆ ದಿನಗಳೆಲ್ಲ ನೆನಪು ಬರ್ತಾಯಿತ್ತು. ಸೊ ಆವಾಗ ದೊಡ್ಡ ಚೌಲ್ಟ್ರಿ ಅಂತ ಕೋಲಾರಲ್ಲಿ ಇದ್ದಿದ್ದು 10 years ಬ್ಯಾಕ್. ಅಂದರೆ ಒಂದು ಈ ಪೂಜೆ, ಇನ್ನೊಂದು ನಾರಾಯಣಿ. ಸೊ ನಂಗೆ ತುಂಬ ನಾರಾಯಣಿಯಲ್ಲಿ ಮದುವೆ ಆಗಬೇಕು ಚೌಲ್ಟ್ರಿಯಲ್ಲಿ ಅಂತ ಆಸೆ ಇತ್ತು. ಬಟ್ ಆವಾಗ ನನ್ನ ಒಂದು ಮದುವೆ ಡೇಟ್ಸ್ಗೆ ಅದು ಆಲ್ರೆಡಿ ಬುಕ್ ಆಗಿತ್ತು. ಸೊ ಲಾಸ್ಟಿಗೆ ಈ ಒಂದು ಚೌಲ್ಟ್ರಿನ ಅವಾಗ ಬುಕ್ ಮಾಡಿ ನಾವು ಮದುವೆ ಆಗಿದ್ದು ಇದೇ ಚೌಲ್ಟ್ರಿಯಲ್ಲಿ. ನೋಡಿ ಇದು ಪೂಜಾ ಕನ್ವೆನ್ಷನ್ ಹಾಲ್ ಅಂತ ಅವಾಗಿತ್ತು, ಇವಾಗ ಕೃಷ್ಣ ಕನ್ವೆನ್ಷನ್ ಹಾಲ್ ಅಂತ ಏನೋ ಮಾಡಿದ್ದಾರೆ. ಸೊ ಒಂಥರ ಮೆಮೊರೀಸ್ ಎಲ್ಲ ಮತ್ತೆ ಮೆಲ್ಕಾಕ್ದ್ವಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ಸೊ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.